ಸಂಚಾರ ದಟ್ಟಣೆ ನಿಯಂತ್ರಣಕ್ಕಾಗಿ ರಾಮ್ಕೋ ಸಿಮೆಂಟ್ಸ್ ವತಿಯಿಂದ ಸಿಎಸ್ಆರ್ ಯೋಜನೆಯಡಿಯಲ್ಲಿ ಅನುಗೊಂಡನಹಳ್ಳಿ ಠಾಣೆಗೆ ಬ್ಯಾರಿಕೇಡ್ಗಳ ವಿತರಣೆ. ಇತ್ತೀಚಿನ ದಿನಗಳಲ್ಲಿ ಜನಸಂಖ್ಯೆಗೆ ಅನುಗುಣವಾಗಿ ವಾಹನ ಸಂಖ್ಯೆಗಳು ಕೂಡ ಹೆಚ್ಚಾಗಿದ್ದು, ರಸ್ತೆಗಳಲ್ಲಿ ದಿನನಿತ್ಯ ಸಂಚಾರ ದಟ್ಟಣೆ ಹಾಗೂ ಅಪಘಾತಗಳ ಸಂಖ್ಯೆ ಕೂಡ ಹೆಚ್ಚಾಗುತ್ತಿದೆ. ಇದನ್ನು ಮನಗಂಡ ರಾಮ್ಕೋ ಸಿಮೆಂಟ್ನವರು ಸಿಎಸ್ಆರ್ ಯೋಜನೆಯಡಿಯಲ್ಲಿ ರಾಜ್ಯಾದ್ಯಂತ ಹಲವಾರು ಪೊಲೀಸ್ ಠಾಣೆಗಳಿಗೆ ಬ್ಯಾರಿಕೇಡ್ಗಳ ನೀಡುವ ಮುಖಾಂತರವಾಗಿ ಇವರು ಸಹ ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಲು ಕೈಜೋಡಿಸಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆಗೆ ರಾಮ್ಕೋ ಸಿಮೆಂಟ್ಸ್ ವತಿಯಿಂದ 25 ಬ್ಯಾರಿಕೇಡ್ಗಳನ್ನು ಕೊಡುಗೆಯಾಗಿ ನೀಡಲಾಯಿತು. ರಾಮ್ಕೋ ಕಂಪನಿಯ ಹೊಸಕೋಟೆ ತಾಲೂಕಿನ ಸೇಲ್ಸ್ ಮ್ಯಾನೇಜರ್ ಆದ ಶ್ಯಾಮ್ ನಾಯಕ್ರವರು ಹಾಗೂ ಚಿಕ್ಕ ತಿರುಪತಿಯಲ್ಲಿ ಯಲ್ಲಮ್ಮ ದೇವಿ ಟ್ರೇಡರ್ಸ್ನ ಮಾಲೀಕರಾದ ಶ್ರೀನಿವಾಸ್ ಅವರು ಮತ್ತು ದುನ್ಸಂದ್ರ ಕ್ರಾಸ್ನಲ್ಲಿರುವ ರಾಮ್ಕೋ ಸಿಮೆಂಟ್ನ ಏಜೆಂಟರಾದ ಚಂದ್ರಾರೆಡ್ಡಿ ಅವರು ಸೇರಿದಂತೆ ಆರಕ್ಷಕ ಠಾಣೆಯ ಸಿಬ್ಬಂದಿಯವರು ಉಪಸ್ಥಿತರಿದ್ದು ಬ್ಯಾರಿಕೇಡ್ಗಳನ್ನು ಹಸ್ತಾಂತರ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ರಾಮ್ಕೋ ಸಿಮೆಂಟ್ಸ್ನ ಹೊಸಕೋಟೆ ತಾಲೂಕು ಸೇಲ್ಸ್ ಮ್ಯಾನೇಜರ್ ಆದ ಶ್ಯಾಮ್ ನಾಯಕ್ರವರು ಮತ್ತು ಚಂದ್ರಾರೆಡ್ಡಿಯವರು ಹಾಗೂ ಶ್ರೀನಿವಾಸ್ ಅವರು ಮಾತನಾಡಿ, ಸಾಮಾಜಿಕ ಹೊಣೆಗಾರಿಕೆ ಜವಾಬ್ದಾರಿ ಅಡಿಯಲ್ಲಿ ರಾಮ್ಕೋ ಸಿಮೆಂಟ್ನಿಂದ ಇಂದು 25 ಬ್ಯಾರಿಕೇಡ್ಗಳನ್ನು ಅನುಗೊಂಡನಹಳ್ಳಿ ಪೊಲೀಸ್ ಠಾಣೆಗೆ ನೀಡಲಾಗಿದ್ದು, ಸಂಚಾರ ದಟ್ಟಣೆ ನಿಯಂತ್ರಣ ಮಾಡಲು ಮತ್ತು ಅಪಘಾತಗಳ ಸಂಖ್ಯೆಯನ್ನು ಕಡಿವಾಣ ಹಾಕಲು ಈ ಒಂದು ಬ್ಯಾರಿಕೇಡ್ಗಳನ್ನು ಕೊಡುಗೆಯಾಗಿ ನೀಡಲಾಗಿದೆ. ಸಾರ್ವಜನಿಕರು ಕೂಡ ಪೊಲೀಸರೊಂದಿಗೆ ಕೈಜೋಡಿಸಬೇಕು ಎಂದು ಮನವಿ ಮಾಡಿದ್ದಾರೆ. ಸರ್ ಶ್ಯಾಮ್ ನಾಯಕ್ ಅಂತ, ನಾನು ಈ ಹೊಸಕೋಟೆ ತಾಲೂಕಿಗೆ ನಾನು ರಾಮ್ಕೋ ಸಿಮೆಂಟಲ್ಲಿ ಸೇಲ್ಸ್ ಆಫೀಸರ್ ಆಗಿದ್ದೇನೆ. ಸೊ ಇವ್ರು ಬಂದುಬಿಟ್ಟು ನಮ್ಮ ಚಂದ್ರಾರೆಡ್ಡಿ ಸರ್ ಅಂತ, ಇವರು ಇಲ್ಲಿ ನಮ್ಮ ಡೀಲರ್ ಇದ್ದಾರೆ ಮಂಜುನಾಥ ಹಾರ್ಡ್ವೇರ್ ಅಂತ. ಇವ್ರು ಬಂದುಬಿಟ್ಟು ಶ್ರೀನಿವಾಸ್ ಸರ್ ಅಂತ ಚಿಕ್ಕ ತಿರುಪತಿ ಡೀಲರ್ ಇದ್ದಾರೆ, ನಮ್ಮ ರಾಮ್ಕೋದ ಮೇನ್ ಡೀಲರ್ ಇದ್ದಾರೆ ಇವರಿಬ್ಬರು. ಸೊ ನಾವು ನಮ್ಮ ಕಂಪ್ನಿಯಿಂದ ಪ್ರತಿಯೊಂದು ಏರಿಯಾಗೂ ಪ್ರತಿಯೊಂದು ಸ್ಟೇಷನಿಗೂ ನಾವು ಇದು ಬ್ಯಾರಿಕೇಡ್ಸ್ನ ಕೊಡ್ತಾ ಬಂದಿದ್ದೀವಿ. ನಮ್ಮ ಕಂಪ್ನಿದು CSR ಆ್ಯಕ್ಟಿವಿಟೀಸ್ ಇದರಿಂದ ಅಂಡರು ನಾವು ಪ್ರತಿಯೊಂದು ಸ್ಟೇಷನಿಗೂ 25 ಬ್ಯಾರಿಕೇಡ್ಸ್ ಕೊಡ್ತಾ ಇದ್ದೀವಿ. ಈ ವರ್ಷದಲ್ಲಿ ಹೆಚ್ಚು ಕಮ್ಮಿ ಅಂದರೆ 2150 ಬ್ಯಾರಿಕೇಡ್ಸ್ನ ನಾವು ಸಪ್ಲೈ ಮಾಡಿದ್ದೀವಿ. ಇವತ್ತು ಮಧ್ಯಾಹ್ನ ಅಷ್ಟೇ ಬಾಣಸ್ವಾಡಿದಲ್ಲೂ ನಾವು ಒಂದು 25 ಬ್ಯಾರಿಕೇಡ್ಸ್ ಕೊಟ್ಟು ಇಲ್ಲಿಗೆ ಬಂದಿದ್ದೀವಿ. ಸೊ ಈ ಸ್ಟೇಷನಿಗೆ ನೋಡಿದಾಗ ಇಲ್ಲಿ ಸರೌಂಡಿಂಗ್ ಎಲ್ಲ ಟ್ರಾಫಿಕ್ಸ್ ಎಲ್ಲ ತುಂಬ ಆಗ್ತಿತ್ತು. ಸೊ ನಾವು ಅನ್ಗೊಂಡಳ್ಳಿ ಸರೌಂಡಿಂಗಲ್ಲೆಲ್ಲ ಟ್ರಾಫಿಕ್ಗಳು ತುಂಬ ಆಗ್ತಾಯಿತ್ತು. ಇದ್ರ ನೋಡಿಬಿಟ್ಟು ನಾವು ಸ್ಟೇಷನಿಗೆ ಬಂದುಬಿಟ್ಟು ಸರ್ ಜೊತೆ ಮಾತಾಡಿಬಿಟ್ಟು, ಸರ್ ಈ ಥರ ನಾವು ಕೊಡ್ತಾ ಇದ್ದೀವಿ, ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು, ಸೊ ಅವ್ರ ಹತ್ರ ಅಪ್ರೂವಲ್ ತೊಗೊಂಡು ಬಂದುಬಿಟ್ಟು ನಾವು ಅಪ್ರೂವಲ್ ತೊಗೊಂಡ್ವಿ. ಆಮೇಲೆ ಇಲ್ಲಿ ಈ ಥರ ರೆಡಿ ಮಾಡಿಕೊಂಡು ತಂದು ಕೊಟ್ಟಿದ್ದೀವಿ. ಸೊ ನಮ್ಮದು ಈಗ ಹೊಸಕೋಟೆದಲ್ಲಿ ಒಂದು 2 ತಿಂಗಳ ಹಿಂದೆ ಕೊಟ್ವಿ 25 ಬ್ಯಾರಿಕೇಡ್ಸ್. ಈ ಸಲ ಅನುಗೊಂಡನಹಳ್ಳಿ ಸ್ಟೇಷನ್ಗೆ ಮತ್ತೆ 25 ಬ್ಯಾರಿಕೇಡ್ಸ್ ಕೊಟ್ಟಿದ್ದೀವಿ. ಇದೇ ಥರ ನಮ್ಮ ಹೊಸಕೋಟೆ ಸರೌಂಡಿಂಗಲ್ಲಿ ಯಾವ್ಯಾವ ಸ್ಟೇಷನ್ಸ್ ಇದೆ ಮುಂದಿನ ದಿನಗಳಲ್ಲಿ ಎಲ್ಲ ಕಡೆನೂ ಒಂದು 25 ಬ್ಯಾರಿಕೇಡ್ಸ್ನ ಕೊಡ್ತೀವಿ. ಸೊ ಇದರಿಂದ ಜನರಿಗೆ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು, ಪೊಲೀಸರಿಗೂ ಸಹಕಾರ ಆಗಲಿ ಅನ್ನೋದು ನಮ್ಮ ಭಾವನೆ. ಈ CSR ರಾಮ್ಕೋ ಸಿಮೆಂಟಲ್ಲಿ ಡೀಲರ್ ಆಗಿರೋದ್ರಿಂದ ಈ CSR ಫಂಡು ಕೆಲವೊಂದು ಅನುಕೂಲಕ್ಕೆ ಅನುಕೂಲಕ್ಕೋಸ್ಕರ ಇದು ಮಾಡ್ತಿದ್ರು. ಅದಕ್ಕೆ ನಾವು ಈ ಭಾಗದಲ್ಲಿ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಇಲ್ಲಿ ಹೊರಗಿನವ್ರು ಜಾಸ್ತಿ, ಮತ್ತು ಇಲ್ಲಿ IOC ಇರೋದ್ರಿಂದ ಮತ್ತು ವೇರ್ ಹೌಸ್ಗಳಿರೋದ್ರಿಂದ ಟ್ರಾಫಿಕ್ ಜಾಸ್ತಿ ಇರೋದ್ರಿಂದ ಇಲ್ಲಿಗೆ ನಮಗೆ ಬ್ಯಾರಿಕೇಡ್ ಬೇಕಂತ ನಮ್ಮ ಕಂಪ್ನಿಯಲ್ಲಿ ನಾವು ಈಗಾಗಲೇ ಇದಕ್ಕೆ ಮೊದಲೇ ನಾವು ತಿಳಿಸಿದ್ವಿ. ಆಯ್ತಪ್ಪ ಅದು ಬಂದಾಗ ನಾವು ಕೊಡ್ತೀವಿ ಅಂತ ಹೇಳಿದರು. ಈಗ ಅದು ಬಂದಿದೆ, ಅದಕ್ಕೆ ಇವತ್ತು ಈ ನಮ್ಮ ಸ್ಟೇಷನಲ್ಲಿ ಕೊಡೋದಕ್ಕೆ ಒಪ್ಕೊಂಡು ಇವತ್ತು ಹ್ಯಾಂಡ್ ಓವರ್ ಮಾಡಿದ್ವಿ. ಈಗ ಬ್ಯಾರಿಕೇಡ್ಸ್ ನಾವು ಏನಕ್ಕೆ ಕೊಡ್ತಾಯಿದ್ದೀವಿ ಅಂದರೆ ಸಾರ್ವಜನಿಕರಿಗೆ ಒಂದು ಅನುಕೂಲ ಆಗಲಿ ಅಂತ, ಮತ್ತು ಪೊಲೀಸವ್ರಿಗೂ ಅನುಕೂಲ ಆಗಲಿ ಅಂತ ಕೊಡ್ತಾಯಿದ್ದೀವಿ. ಇಲ್ಲಿ ಟ್ರಾಫಿಕ್ಕು ಅದು ಇದು ಜಾಸ್ತಿ ಇರೋದರಿಂದ ಅಲ್ಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು ನಾವು ಬ್ಯಾರಿಕೇಡ್ಸನ್ನು ಕೊಡಿಸ್ತಾ ಇದ್ದೀವಿ ಕಂಪ್ನಿ ಕಡೆಯಿಂದ.